ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಸ್, ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ವಿ, ಶಿವಮೊಗ್ಗ. ಸೊ ನಾನು ನಮ್ಮ ಮನೆಯವರು ಏನು ಮಾಡಿದ್ವಿ ಅಂತಂದು ಹೇಳಿದರೆ, ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಾ ಇತ್ತು, ಎಲ್ಲಾದರೂ ಶಿವಮೊಗ್ಗ ಸುತ್ತಮುತ್ತ ಏನಾದರೂ ಪ್ಲೇಸ್ ಇದೆ ನೋಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ನಾನು ಯಾವಾಗಲೂ ರೀಲ್ಸಲ್ಲಿ ನೋಡ್ತಾ ಇದ್ದೆ, ಬಳೆ ಪದ್ಮಾವತಿ ಶಿವಮೊಗ್ಗದಿಂದ 100 ಕಿಲೋಮೀಟರ್ಸು ಅಂತಂದೇಳಿ. ಸೊ ನಾನು ನಮ್ಮ ಮನೆಯವ್ರಿಗೆ ಇಲ್ಲಿಗೆ ಹೋಗೋಣ ಅಂತ ಅಂದೆ. ಸೊ ಆ ಸಡನ್ ಪ್ಲ್ಯಾನು 2 ಗಂಟೆಗೆ ಹೊರಟು ಬಿಟ್ವಿ ಮಧ್ಯಾಹ್ನ. ಹೋಗಬೇಕಾದ್ರೆ ನನಗೂ ಅಷ್ಟು ಗೊತ್ತಿದ್ದಿಲ್ಲ, ಜೋಗದಿಂದ 10 ಕಿಲೋಮೀಟರ್ಸ್ ಅಂತೆ. ನಾವು ಫಸ್ಟ್ ಜೋಗಕ್ಕೆ ಹೋದ್ವಿ, ಲೊಕೇಶನ್ನ ನಾವು ಹಾಕ್ಕೊಂಡ್ವಿ ಮ್ಯಾಪಲ್ಲಿ. ಹಾಕೊಂಡ ತಕ್ಷಣವೇ ಗೊತ್ತಾಯಿತು ಜೋಗಕ್ಕೆ ಹೋಗಿ ಅಲ್ಲಿಂದ 10 ಕಿಲೋಮೀಟರ್ಸ್ ಅಂತ. ಹಾಗೆ ಹೋಗ್ತಾ ಇದ್ವಿ, ಲೈಟಾಗಿ ಮಳೆ ಕೂಡ ಬರ್ತಾಯಿತ್ತು, ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು. ನನಗೆ ಒಂದು ಸ್ವಲ್ಪ ಮಲೆನಾಡು ತುಂಬ ಇಷ್ಟ. ನಾನು ಯಾವಾಗಲೂ ಅಂತಿದ್ದೆ, ನಂಗೆ ಮಲೆನಾಡು ಸೈಡ್ ಹುಡುಗ ಸಿಗಬೇಕು ಅಂತಂದೇಳಿ. ಸೊ ನನಗೆ ಅದೇ ಥರ ಇರೋ ಹುಡುಗನೇ ಸಿಕ್ಕಿದ್ದಾನೆ, ಮಲೆನಾಡು ಹುಡುಗನೇ ಸಿಕ್ಕಿದ್ದಾನೆ. ಸೊ ಹಾಗೆ ನಾವು ಜೋಗ್ ಫಾಲ್ಸ್ ಬ್ರಿಡ್ಜಲ್ಲಿ ಹೋಗಬೇಕಾದ್ರೆ ಮುಂಗಾರು ಮಳೆ ಫಿಲಮ್ ನೆನಪಾಯಿತು, ಹಾಗೆ ವಿಡಿಯೋ ಮಾಡ್ತಾ ಇದ್ದೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಕ್ಲೈಮೇಟ್ ತುಂಬ ಕೂಲಾಗಿ ಪೀಸ್ಫುಲ್ಲಾಗಿತ್ತು. ಆಮೇಲೆ ಈ ಥರ ನೋಡಿ, ನನಗೆ ಗ್ರೀನ್ರಿ ತುಂಬ ಇಷ್ಟ, ಬೆಟ್ಟ ಗುಡ್ಡ, ನನಗೆ ಸ್ವಲ್ಪ ಗ್ರೀನ್ರಿ ಅಂದ್ರೇ ಇಷ್ಟ, ಮಲೆನಾಡು ಅಂದ್ರೇ ತುಂಬ ಇಷ್ಟ. ಆದರೆ ಏನು ಮಾಡೋದು, ಮಲೆನಾಡಲ್ಲಿ ಜಾಸ್ತಿ ಇರೋಕ್ಕಾಗಲ್ಲ, ನಾವಿರೋದು ಬೆಂಗಳೂರಲ್ಲಿ. ಸೊ ಯಾವಾಗಾದರೂ ಬಂದಾಗ ಸ್ವಲ್ಪ ಔಟಿಂಗ್ ಆ ಕಡೆ ಈ ಕಡೆ ಮಲೆನಾಡು ಔಟಿಂಗ್ ಹೋಗೋದು ಸ್ವಲ್ಪ ಜಾಸ್ತಿನೇ ನಾನು. ಹಾಗೆ ಹೋಗ್ತಾ ಇದ್ವಿ. ಆಮೇಲೆ ಈ ಬಳೆ ಪದ್ಮಾವತಿದು ಏನು ವಿಶೇಷ ಅಂತ ಅಂದರೆ, ನಾವು ಅಲ್ಲೇನು ಬೇಡ್ಕೊಂಡಿರ್ತೀವಿ ಅದಾಗುತ್ತೆ ಅಂತ ಕೆಲಸ. ಆದಮೇಲೆ ಅದಕ್ಕೆ ದುಡ್ಡು ಗಿಡ್ಡು ಏನೂ ಕೊಡೋ ಹಾಗಿಲ್ಲ. ಸೊ ಅದೇ ನಾವೇನು ಅಂದ್ಕೊಂಡಿರ್ತೀವಲ್ಲ, ಅದು ಅಂದ್ಕೊಂಡ ತಕ್ಷಣ ನಾವು ಇಷ್ಟು ಬಳೆ ಕೊಡ್ತೀವಿ ಅಂತಂದೇಳಿ ಅಂದ್ಕೋಬೇಕು. ಆ ಬಳೆಗಳನ್ನು ಹೋಗಿ ಅರ್ಪಿಸಿದರೆ ಆಯಿತು, ಬೇರೆ ಏನೂ ಇಲ್ಲ. ಜಾಸ್ತಿ ಇಲ್ಲಿ ಮಕ್ಕಳ ಭಾಗ್ಯ ಕೇಳೋರೆ ಜಾಸ್ತಿ, ಮಕ್ಕಳಾದವರು ಮಕ್ಕಳು ತೂಕದ್ದು ಬಳೆಗಳನ್ನು ಇಲ್ಲಿ ಕೊಡ್ತಾರೆ. ಸೊ ನಾವು ಹೋಗಬೇಕಾದ್ರೆ ಇಲ್ಲಿ ಜೋಗ್ ಫಾಲ್ಸ್ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಜೋಗ್ ಫಾಲ್ಸ್ಗೆ ಹೋಗಬೇಕಾಗಿತ್ತು, ನಾನು ನೋಡಿದ್ದೆ ಆಲ್ರೆಡಿ, ಅದಕ್ಕೆ ಹೋಗಿ ನಾವು ಜೋಗ್ ಫಾಲ್ಸಿಗೆ ಏನು ಹೋಗಲಿಲ್ಲ. ಹಾಗೆ ಬಳೆ ಪದ್ಮಾವತಿಗೆ ಫಸ್ಟ್ ಹೋದ್ವಿ. ತುಂಬಾ ಮಳೆ ಬರ್ತಾಯಿತ್ತು, ಸಡನ್ನಾಗಿ ಮಳೆ ಬರ್ತಾಯಿತ್ತು ಅಲ್ಲಿ ಜೋಗ್ ಫಾಲ್ಸ್ವರೆಗೂ. ಆಮೇಲೆ ಜೋಗದಿಂದ 10 ಕಿಲೋಮೀಟರ್ಸು ಸ್ವಲ್ಪ ರೋಡು ಅಷ್ಟೊಂದೇನು ಸರಿ ಇಲ್ಲ, ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಆಮೇಲೆ ಇಲ್ಲಿ ಪವರ್ ಜನ್ರೇಟ್ ಆಗುತ್ತೆ ಅಂತಂದೇಳಿ ಸ್ವಲ್ಪ ಚೆಕ್ಕಿಂಗ್ಸ್ ಎಲ್ಲ ಇರುತ್ತೆ. ಆಮೇಲೆ ನಾವಲ್ಲೆಲ್ಲ ಎಂಟ್ರಿ ಮಾಡಿಸಿ ಹೋಗಬೇಕು. ಎಷ್ಟು ಗಾಡಿ ಒಳಗಡೆ ಹೋಗಿದೆ, ಆಮೇಲೆ ಎಷ್ಟು ಗಾಡಿ ಬರುತ್ತೆ ಅಂತ ಅವ್ರು ಎಂಟ್ರಿ ಮಾಡ್ಕೋತಾರೆ, ಚೀಟಿ ಕೊಡ್ತಾರೆ ನಮಗೆ ಹೋಗಬೇಕಾದ್ರೆ. ಆಮೇಲೆ ರಿಟರ್ನ್ ಬರಬೇಕಾದ್ರೆ ಅವ್ರಿಗೆ ರಿಟರ್ನ್ ಕೊಡಬೇಕು ಆ ಚೀಟಿನ. ನೆಕ್ಸ್ಟ್ ಇದೇ ಎಂಟ್ರಿ ಬಳೆ ಪದ್ಮಾವತಿಗೆ. ಇಲ್ಲಿಂದ ಇದು ದ್ವಾರ ಬಾಗಿಲ, ಇಲ್ಲಿಂದ ಒಂದು 200 ಮೀಟರ್ಸ್ ನಾವು ಒಳಗಡೆ ಹೋಗ್ಬಿಟ್ರೆ ಅಲ್ಲಿ ಪದ್ಮಾವತಿ ದೇವಿ ಟೆಂಪಲ್ ಸಿಗುತ್ತೆ. ಮೂಲಸ್ಥಾನ ಬೇರೆ ಎದುರುಗಡೆ ಇದೆ, ಇವಾಗ ಹೊಸದಾಗಿ ಗುಡಿ ಕಟ್ಟಿದ್ದಾರೆ, ಚೆನ್ನಾಗಿದೆ ಮಾತ್ರ, ನಂಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಸ್ವಲ್ಪ ದೇವಿನ ತುಂಬ ಇಷ್ಟಪಡ್ತೀನಿ ನಾನು. ಅದೇ ರೀತಿ ನಾವು ಎಂಟ್ರಿ ಕೊಟ್ವಿ, ನಿಧಾನಕ್ಕೆ ಆ ಕಡೆ ಈ ಕಡೆ ಸುತ್ತ ನೋಡಿದ್ವಿ. ತುಂಬ ಜನ ಇದ್ದರು, ಬೇರೆ ಬೇರೆ ಕಡೆಯಿಂದ ತುಂಬ ಜನ ಬರ್ತಾಯಿದ್ರು. ಈ ಕಡೆ ಬಿಜಾಪುರ, ಹುಬ್ಳಿ, ನಮ್ಮ ಕಡೆ ಜನನೇ ಜಾಸ್ತಿ ಇದ್ದರು. ಸೊ ಅವನ್ನೆಲ್ಲ ಮಾತಾಡಿಸಿದ್ವಿ. ಆಮೇಲೆ ಇದು ಅಮ್ಮನವರ ಲಕ್ಕಿ ಮರ ಅಂತಂದು ಹೇಳಿತ್ತು, ಅದನ್ನು ನೋಡಿದ್ವಿ. ಆಮೇಲೆ ಇದು ಮೂಲಸ್ಥಾನ ದೇವಿ, ಅಲ್ಲಿ ದೇವಿನೇ ಬೇರೆ, ಇಲ್ಲಿ ಮೂಲಸ್ಥಾನ ದೇವಿಯಲ್ಲಿ ಹುತ್ತ ಇದೆ, ಹುತ್ತದ ಮುಂದೆ ದೇವಿ ವಿಗ್ರಹ ಇಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಹುತ್ತ ಕಾಣುತ್ತೆ. ಹುತ್ತದೆ ನಾವೆಲ್ಲ ಏನು ಬೇಡ್ಕೊಂಡಿರ್ತೀವಲ್ಲ ಆ ಬಳೆನ ಅಲ್ಲಿ ಅರ್ಪಿಸ್ಬೇಕು, ಹುತ್ತದ ಕೊಡ್ತಾರವರು. ಆಮೇಲೆ ಇದು ಭೂತಪ್ಪ, ಇಲ್ಲಿ ಭೂತಪ್ಪನ ಮುಂದ್ಗಡೆ ಒಂದು ಬಾಕ್ಸ್ ಇಟ್ಟಿದ್ದಾರೆ, ಅದರಲ್ಲಿ ನಮಗೆ ಏನು ಅನಿಸಿಕೆ ನಮ್ದು ಅಂದರೆ ಮೀನ್ಸ್ ನಮ್ಗೆ ಏನು ಆಗಬೇಕು ಹರಕೆ, ಅದನ್ನೆಲ್ಲ ಚೀಟಿಯಲ್ಲಿ ಬರೆದು ಹಾಕಿದ್ಮೇಲೆ ನೆರವೇರಿದ್ಮೇಲೆ ಬಂದು ಹರಕೆ ತೀರಿಸ್ಬೇಕು. ಹಾಗೆ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬರ್ತಾ ಇದ್ವಿ. ರಿಟರ್ನ್ ಬರಬೇಕಾದ್ರೆ ಜೋಗದಲ್ಲಿ ಹಾಗೆ ಮ್ಯಾಗಿ ತಿನ್ಕೊಂಡು ಆಮೇಲೆ ಎಲ್ಲ ಮುಸ್ಕಿನ ಜೋಳನೂ ತಿನ್ಕೊಂಡ್ವಿ. ಎಲ್ಲ ನೇಚರ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಂಥರ ಏನೋ ಪೀಸ್ಫುಲ್ಲಾಗಿ ಒನ್ ಡೇ ಕಳೀತು ಅಂತಂದೇಳಿ ನೆಮ್ಮದಿ ಆಯಿತು. ನನಗೆ ಸ್ವಲ್ಪ ಈ ಥರ ಅಡ್ಡಾಡೋಕ್ಕೆ ತುಂಬ ಇಷ್ಟ, ಟೆಂಪಲ್ಗೆ ಹೋಗೋಕ್ಕೆ ಯೂಶ್ವಲಿ ಇಷ್ಟ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಲೈಕ್ ಮತ್ತು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ನಾನು ಹೀಗೆ ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ.